ಮುಂಚೆ ಏನೇನು ಮಾಡಿದೀವಿ ಅದೆಲ್ಲ ಗಿಮಿಕ್ಕೇ ಇರ್ಬೋದು. ಎಷ್ಟು ಸಿನಿಮಾ ಗಿಮಿಕ್ಗಳು ಮಾಡಿಲ್ಲ? ಸ್ಟೇಜ್ ಮೇಲೆ ಯಾವುದೋ ಹೆಂಗಸು ಹತ್ಕೊಂಡ್ಬಂದ್ಬಿಡೋದು, ಮತ್ತು ಇನ್ನೊಂದೇನೋ ಜಗಳ ಆಡೋದು, ಎಷ್ಟು ಸಿನಿಮಾಗಳು ಮಾಡಿಲ್ಲ? ಸಿನಿಮಾ ಮುಂಚೆ ಏನೇನು ಮಾಡಿದೀವೋ ಅದೆಲ್ಲ ಗಿಮಿಕ್ಸೆ. ಒಂದು ರೀಲು ನಾವುಗಳು ಪೋಸ್ಟ್ ಮಾಡೋ ಒಂದು ರೀಲು ಸ್ವಲ್ಪ ಎಫರ್ಟ್ಸ್ ಹಾಕಿರ್ತೀವಲ್ವ, ಆ ರೀಲ್ ಓಡಲಿಲ್ಲ ಅಂತಲೇ ತಲೆ ಕೆಡಿಸ್ಕೊಳ್ಳೋ ನಾವು, ಅಯ್ಯೋ ವ್ಯೂಸ್ ಬರ್ತಿಲ್ಲ, ಲೈಕ್ಸ್ ಬರ್ತಿಲ್ಲ, ಕಮೆಂಟ್ಸ್ ಬರ್ತಿಲ್ಲ ಅಂತ. ಇನ್ನು ಕೋಟಿಗಟ್ಟಲೆ ಖರ್ಚು ಮಾಡಿ ಸಿನಿಮಾ ಮಾಡಿದರೆ ಯಾರು ಮಾಡಿರ್ತಾರೋ ಅವರು ಪ್ರಮೋಟ್ ಮಾಡ್ಕೊಳ್ಳೋ ಒಂದು ರೈಟ್ಸ್ ಇದೆ ಅಲ್ವಾ? ಅವ್ರು ಹೇಗೆ ಬೇಕಾದರೂ ಪ್ರಮೋಟ್ ಮಾಡ್ತಾರೆ ರೀ. ಸಿನಿಮಾ ಬಂದು ನೋಡಿ, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಇಂಥದ್ದು ಚೆನ್ನಾಗಿಲ್ಲ, ಇಂಥದ್ದನ್ನು ನೀವು ಈ ಥರ ಮಾಡ್ಬೋದಿತ್ತು ಅಂತ ಹೇಳಿದ್ರೆ ಅದನ್ನು ರಿವ್ಯೂ ಅಂತ ಅನ್ಕೋತಾರೆ. ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು, ಟಾಯ್ಲೆಟ್ ರೂಮಲ್ಲಿ ಎಲ್ಲೋ ಕಮೋಡ್ ಮೇಲೆ ಕೂತ್ಕೊಂಡು ಹಾಗೆ ಹಿಂಗೆ ಗಿಮಿಕ್ ಮಾಡ್ತಾಯಿದ್ದೀರಾ, ಹಂಗೆ ಮಾಡ್ತಾಯಿದ್ದೀರಾ. ಹೌದು, ಗಿಮಿಕೇ ಮಾಡ್ತಾ ಇದ್ದೀವಿ, ಯಾಕಂದರೆ ಒಳಗಡೆ ಸ್ಟಫ್ ಇದೆ, ಅದನ್ನೆಲ್ಲ ನಿಮಗೆ ತೋರಿಸೋಣ ಅಂತ ಗಿಮಿಕ್ ಮಾಡ್ತಿದ್ದೀವಿ. ವಾಟ್ಸ್ ರಾಂಗ್ ಇನ್ ದಟ್? ಒಂದು ರೀಲ್ ಓಡಲಿಲ್ಲ ಅಂತಲೇ, ಒಂದು ನಿಮಿಷದ ರೀಲ್ ಓಡಲಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋ ಎಷ್ಟೊಂದು ಜನ ಇದ್ದಾರೆ. ಅಂಥದ್ರಲ್ಲಿ ದುಡ್ಡು ಖರ್ಚು ಮಾಡಿ ಅದನ್ನು ಜನಕ್ಕೆ ರೀಚ್ ಮಾಡಿಸ್ಬೇಕು ಅಂತ ಗಿಮಿಕ್ ಮಾಡಿದ್ರೆ ವಾಟ್ಸ್ ರಾಂಗ್ ಇನ್ ದಟ್? ಬಂದು ಸಿನಿಮಾ ನೋಡಿ, ಅದಕ್ಕೇ ಗಿಮಿಕ್ ಮಾಡ್ತಾ ಇರೋದು. ಓಕೆನಾ? ಸಿನಿಮಾ ಬಂದು ನೋಡಾದ್ಮೇಲೆ ಅದರಲ್ಲಿ ಏನಿದೆ ಏನಿಲ್ಲ ಇಂಥದ್ದು ಮಾಡ್ಬೋದಿತ್ತು ಅಂತ ಹೇಳಿದ್ರೆ ಆ್ಯಸ್ ಎನ್ ಆರ್ಟಿಸ್ಟ್ ನಾವುಗಳು ಅದನ್ನು ತೊಗೊತೀವಿ. ನೆಕ್ಸ್ಟ್ ಸಿನಿಮಾಗಳಲ್ಲಿ ನಮ್ಮ ಆ್ಯಕ್ಟಿಂಗಲ್ಲೋ ಅಥವಾ ನೆಕ್ಸ್ಟ್ ಸಿನಿಮಾಗಳು ಮಾಡಿದಾಗ ಅದರಲ್ಲಿ ನೀವು ಹೇಳಿದಂಥ ಪಾಯಿಂಟ್ಸ್ಗಳನ್ನ ಅಳವಡಿಸ್ಕೊತೀವಿ. ಸುಮ್ಮನೆ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋದಲ್ಲ, ಗಿಮಿಕ್ ಮಾಡ್ತಾರೆ. ಹೌದು ಗುರು, ನೀನೊಂದು ಹೋಟ್ಲು ಮಾಡಿ ನೋಡು, ಇಲ್ಲ ನೀನೊಂದು ಸಿನಿಮಾ ಮಾಡಿ ನೋಡು, ಆವಾಗ ನೀನು ಗಿಮಿಕ್ ಮಾಡ್ತೀಯ ಅದನ್ನು ರೀಚ್ ಮಾಡಿಸೋದಕ್ಕೆ. ಸೊ ಸ್ಟಫ್ ಇದೆ, ಅದಕ್ಕೆ ಗಿಮಿಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದುಡ್ಡು ಹಾಕಿದ್ದಾರೆ, ಸೊ ಅವ್ರಿಗೆ ರೈಟ್ಸ್ ಇದೆ, ಅವ್ರ ಪ್ರಾಡಕ್ಟ್ನ ಹೆಂಗೆ ಬೇಕಾದರೂ ಮಾರ್ಕೆಟಿಂಗ್ ಮಾಡೋ ರೈಟ್ಸ್ ಇದೆ. ಗಿಮಿಕ್ ಮಾಡ್ತಾರೆ. ನೀವುಗಳು ಹೇಗೆ ಅಂತಂದರೆ ಕೆಲವು ಆಡಿಯನ್ಸ್ಗಳು ವೀಕ್ ಮೈಂಡ್ ಸೆಟ್ ಆಗೋಗಿದೆ. ನಿಜನ ಸುಳ್ಳು ಅನ್ಕೋತೀರಾ, ಸುಳ್ಳನ್ನ ನಿಜ ಅನ್ಕೋತೀರಾ. ಸೊ ಹೇಗೆ ನಿಮ್ಗೆ ರೀಚ್ ಆಗೋದು ಅಂತಲೇ ನಮಗೆ ಗೊತ್ತಿಲ್ಲ. ಇದನ್ನು ನಾನು ಹೇಳಬೇಕಿತ್ತು. ಸಿನಿಮಾ ಚೆನ್ನಾಗಿದೆ. ಇಷ್ಟೂ ದಿನ ನಮಗೆ 10 days ಏನೇನೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಆಡಿಯನ್ಸ್ಗಳಾಗಿರ್ಬೋದು, ಕ್ರಿಯೇಟರ್ಸ್ಗಳಾಗಿರ್ಬೋದು, ನಮ್ಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿರೋ ಥ್ಯಾಂಕ್ ಯು ಸೋ ಮಚ್. ನನ್ನ ಹಾರ್ಟಿಂದ ನಮ್ಮ ಇಡೀ ತಂಡ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಮೀಡಿಯಾದವರು ಸ್ಪೆಷಲಿ ನಾವು ಕರೆದಾಗೆಲ್ಲ ಥಿಯೇಟರ್ಸ್ಗೆ ಬಂದು ಅದನ್ನು ರೀಚ್ ಮಾಡೋದಕ್ಕೆ ತುಂಬಾ ಇದು ಮಾಡಿದ್ದಾರೆ. ಆ್ಯಂಡ್ ನಾನು ಆಟೋ ಡ್ರೈವರ್ದು ಒಂದು ವೀಡಿಯೋ ಹಾಕಿದ್ದೆ, ಯಾರೋ ಎಷ್ಟೊಂದು ಜನ ಅದಕ್ಕೆ ಕಮೆಂಟ್ ಮಾಡಿದ್ರು, ನೀವೇ ಮಾಡಿದ್ರು. ನಾನು ಆಟೋ ಡ್ರೈವರ್ದು ವೀಡಿಯೋ ಹಾಕಿದಾಗ ಕೊನೆಯಲ್ಲಿ ಒಂದು ಕ್ಲಿಪ್ಪಿಂಗ್ ಬಿಟ್ಟಿದ್ದೀನಿ, ಆ ಆಟೋದು ನಂಬರು ಕಾಣಿಸ್ಲಿ ಅಂತ. ಸೊ ಆಟೋ ನಂಬರ್ ಇದೆ ಅಲ್ವಾ, ನೀವು ಆ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ? ಕೇಳ್ಕೊಳ್ಳಿ, ಅವರೇ ಹೇಳ್ಸಿರೋದಾ ನೀವೇ ಹೇಳಿದ್ದ ಅಂತ. ಸಿಂಪಲ್ ಅಲ್ವಾ? ಸುಮ್ಮನೆ ನೆಗೆಟಿವ್ ಕಮೆಂಟ್ಸ್ ಮಾಡಬೇಡಿ. ನೀವೊಂದು ಸಿನಿಮಾ ಮಾಡಿದಾಗ ಗೊತ್ತಾಗುತ್ತೆ ಅದನ್ನು ಹೇಗಪ್ಪ ರೀಚ್ ಮಾಡಿಸೋದಂತ. ಎಷ್ಟೊಂದು ಜನ ಸಿನಿಮಾಗಳು ಮಾಡಿ ಇನ್ನು ಬಾಕ್ಸ್ಗಳಲ್ಲೇ ಕೊಳಿತಾ ಕೂತಿದೆ, ಥಿಯೇಟ್ರಿಗೆ ತರೋಕ್ಕಾಗ್ತಿಲ್ಲ. ಬಿಕಾಸ್ ಹೆದರ್ಕೋತಾ ಇದ್ದಾರೆ, ಏನಾಗುತ್ತೋ ಏನೋ, ಅಯ್ಯೋ ಕೈ ಸುಟ್ಕೊಂಬಿಟ್ರೆ ಏನಪ್ಪ ಮಾಡೋದು ಅಂತ. ಸೊ ಅಟ್ಲೀಸ್ಟ್ ಹಿ ಹ್ಯಾಸ್ ಡನ್ ಸಮಥಿಂಗ್, ವಿ ಹ್ಯಾವ್ ಡನ್ ಸಮಥಿಂಗ್, ಅಟ್ಲೀಸ್ಟ್ ಅಪ್ರಿಷಿಯೇಟ್ ಇಟ್. ಥ್ಯಾಂಕ್ ಯು ಸೋ ಮಚ್. 12 ಸಿನಿಮಾ ರಿಲೀಸ್ ಆಗಿದೆ ಹೋದ ವಾರ. 12 ಸಿನಿಮಾದಲ್ಲಿ 12 ಶೋನೂ ಪ್ಲೇ ಆಗಿಲ್ಲ. ಆದರೆ ನಮ್ಮದು ಇನ್ನೂ ಹೋಗ್ತಿದೆ ಅಂದಾಗ ಆ ಸಿನಿಮಾ ಚೆನ್ನಾಗಿದ್ದಾಗ ಮಾತ್ರ ತಾನೇ ಹೋಗುತ್ತಲ್ವಾ. 12 ಸಿನಿಮಾ ಶೋಜೇ ಇಲ್ಲ. ಬಟ್ ನಮ್ಮದು ಎಲ್ಲ ಕಡೆ ನಿಮ್ಮ ಕಣ್ಣೆದುರಿಗೆ ಕಾಣ್ತಿದ್ರೆ, ನಾವು ಯಾರನ್ನ ಕರೆಸಿಲ್ಲ ಏನಿಲ್ಲ. ಜನಗಳು ಬಂದು ಅವರೇ ಟಿಕೆಟ್ ತೊಗೊಂಡು ದುಡ್ಡು ಕೊಟ್ಟು ನೋಡಿ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ. ಈ ಕಾರಣಕ್ಕೆ ಮತ್ತೊಂದು ಪ್ರಯತ್ನ ನಾವು ಮಾಡ್ತಿದ್ದೀವಿ, ಇನ್ನಷ್ಟು ಜನ ಬರಲಿ ಥಿಯೇಟ್ರಿಗೆ ಅಂತ ಹೇಳ್ಕೊಂಡು. ಗಿಮಿಕ್ ಮಾಡೋದನ್ನ ಯಾಕೆ ಸ್ಟಾರ್ಟ್ ಮಾಡಿದ್ದು ಅಂತಂದರೆ, ಒಳ್ಳೆ ರೀತಿಯಿಂದ ಹೇಳಿದ್ರೆ ಜನಕ್ಕೆ ಅರ್ಥ ಆಗ್ತಿರ್ಲಿಲ್ಲ. ನಿಮ್ಗಳಿಗೆಲ್ಲ ಜಗಳ ಅಳೋದು, ಅಲ್ಲೇನೋ ನಡೀತಾ ಇದೆ, ಅವ್ರು ಇವರಿಂದ ಹೋಗ್ಬಿಟ್ರು, ಇಂಥದ್ದೇ ತಾನೇ ನಿಮಗೆಲ್ಲ ಇಷ್ಟ ಆಗೋದು. ಹಾಗಾಗಿ ಗಿಮಿಕ್ ಮಾಡೋದಲ್ಲ. ಹೆಂಗಂದ್ರೆ ಜನ ಚಿತ್ರಾನ್ನ ಮಾಡ್ತಾರಲ್ವಾ, ಆ ಚಿತ್ರಾನ್ನಗೆ 100 ಥರ ಪ್ರಮೋಷನ್ ಮಾಡ್ತಾರೆ. ಇದು ನಮ್ಮ ಇನ್ನು ಕನ್ನಡ ಚಿತ್ರ, ಇದಕ್ಕೆ ನಾವು ಯಾವ್ಯಾವ ಥರ ಪ್ರಮೋಷನ್ ಮಾಡಬಾರ್ದು. ಇಷ್ಟು ಜನ ರೀಲ್ಸ್, ಇಷ್ಟು ಜನ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ, ಇದರಲ್ಲಿ ರಿಯಲ್ ಯಾವುದು ರೀಲ್ಸ್ ಯಾವುದು ಅಂತ ತಿಳ್ಕೊಳ್ಳೋ ಕೆಪಾಸಿಟಿ ಇರಲ್ಲ, ಕಮೆಂಟ್ ಆಗ್ತೀರಾ. ನಾನು ಹೇಳೋದಿಷ್ಟೇ, ಒಂದು ಚಿತ್ರನಾಗೆ ನಾವು ಅಷ್ಟೊಂದು ಪ್ರಮೋಷನ್ ಮಾಡ್ತೀವಿ ಅಂದರೆ ಇದರಿಂದ ನಮ್ಮ ಕನ್ನಡ ಚಿತ್ರ ನಾವು ಪ್ರಮೋಷನ್ ಮಾಡಲೇಬೇಕು. ನಾವು ಮಾಡೋದೇನೆ. ಯಾವುದೇ ವ್ಯಕ್ತಿ ಆಗಲಿ, ಒಂದು ಏನೇ ಪ್ರಾಡಕ್ಟ್ ಇದ್ರೂ ಅವನು ಜನಕ್ಕೆ ರೀಚ್ ಮಾಡ್ತಾರೆ. ಒಂದೇ ಒಂದು ವಿಷಯ ಹೇಳ್ತೀನಿ. ಮೂವಿಲಿ ಸೂರ್ಯಣ್ಣ ಅಂತೂ ಯಾವುದೇ ಎದೆ ತೋರ್ಸ್ಕೊಂಡು ಮಾಡಿರೋ ಮೂವಿ ಮಾಡಿಲ್ಲ, ತೊಡೆ ತಟ್ಕೊಂಡು ಮಾಡಿರೋ ಅಂತ ಮೂವಿ ಮಾಡಿರೋದು ಸರಿನಾ. ಇವಾಗ ಮೂವಿಲಿ ಏನು ಗೊತ್ತಾಯ್ತು ಅಂದರೆ ಕೊಲೆ ಮೇಲೆ ಕೊಲೆ ಹಂಗೆ ನಡೀತಾ ಇದೆ. ಆದರೆ ಕೊಲೆ ಮೇಲೆ ಕೊಲೆ ನಡೀತಿದ್ರೆ ಬೇಲ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದಷ್ಟು ಬೇಗ ನಿಮ್ಮ ಎದೆ ಮೇಲೆ ಹೂಮಾಲೆ ಸಿಗುತ್ತೆ ಅಷ್ಟೇ ಹೇಳೋದು. ಅದಕ್ಕೆ ಯಾರನ್ನೂ ಕೂಡ ನಂಬೋಕ್ಕಾಗಲ್ಲ. ನೀವು ಹಿಡಿದ್ರೆ ಒಂದ್ಸಲಿ ಮಚ್ಚು, ಎಲ್ಲ ಸುತ್ತಮುತ್ತ ಇರೋರೇ ಆಗ್ತಾ ಇರ್ತಾರೆ ನಿಮ್ಗೆ ಆಗಾಗ ಸ್ಕೆಚ್ಚು ಅನ್ನೋದೇ ಈ ಮೂವಿಲಿ ಸಕ್ಕದಾಗೈತೆ. ಇಷ್ಟೇ ಹೇಳೋದು. ಯಾವ ವಿಷಯದಲ್ಲಿ ಆದರೂ ಅಷ್ಟೇ ತುಂಬ ಹುಷಾರಾಗಿರಿ. ರೌಡಿಸಮ್ ಮಾಡೋ ದೊಡ್ಡ ವಿಷಯ ಅಲ್ಲ, ಮಾಡಿಂದ ಬತ್ತಿರ ಗೊತ್ತಾ, ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಅಲಿತೀರ ಗೊತ್ತಾ. ದೊಡ್ಡ ವ್ಯಕ್ತಿಗಳು ಹೇಳಿರ್ತಾರೆ ನಮಗೂ, ಅದನ್ನ ತಿಳ್ಕೊಂಡ್ರೆ ದೊಡ್ಡ ವ್ಯಕ್ತಿಗಳು ಆಯ್ತೀವಿ. ತಿಳ್ಕೊದೇನೆ ಅವರೇ ಮಾಡೋರು ಒಂದು ಹೆಸರು, ನಾವೊಂದು ಹೆಸರು ಮಾಡೋಣ ಕಿಲಾಡಿ ಆಯ್ತೀವಿ ಅಂದರೆ ಜೊತೆಲಿರೋರೇ ಅರ್ನಾಡಿಗಳು ಮಾಡಿಬಿಡ್ತಾರೆ. ಹುಷಾರಾಗಿರಿ. ಮಚ್ಚೆಲ್ಲ ಹಿಡಿಯೋ ದೊಡ್ಡ ವಿಷಯ ಅಲ್ಲ. ನಮ್ಮವರೇ ಕೂಡ ಹಾಕೋದೇ ಎಷ್ಟು ಸ್ಕೆಚ್ ಅಂತ ಹೇಳ್ತೀನಿ ಮೂವಿಲಿ. ಸೂರ್ಯಣ್ಣ ಭಾರಿ ಮೂವಿ ಮಾಡಿದ್ರಿ ಅಣ್ಣ, ಅದಕ್ಕೆ ಎದೆ ತೋರ್ಸ್ಕೊಂಡು ಮಾಡಿರೋ ಮೂವಿ ಮಾಡಿಲ್ಲ, ನೀವು ತೊಡೆ ತಟ್ಕೊಂಡು ಮಾಡಿರೋ ಮೂವಿ ಮಾಡಿದ್ರ. ಜೈ ಸೂರ್ಯಣ್ಣ. ಈ ಮೂವಿ ಆದಷ್ಟು ಚೆನ್ನಾಗಿ ಒಳ್ಳೆ ಅಂತ ನಾನು ಕೇಳ್ಕೊತೀನಿ.
ಮತ್ತೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಹೊಸ ಕಲಾವಿದ್ರೆ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಇನ್ನೊಂದು ಎಂಡ್ ಆಫ್ ದ ವಿಡಿಯೋ ನಾನು ಇನ್ನು ಮತ್ತೆ ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ನಾನು ಹೇಳ್ದೆ ಗಿಮಿಕ್ ಮಾಡಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಗಿಮಿಕ್ ಏನಕ್ಕಪ್ಪ ಸ್ಟಾರ್ಟ್ ಆಗಿರೋದು? ನಿಮ್ಗಳಿಗೆಲ್ಲ ಗಿಮಿಕ್ಕೆ ತಾನೇ ಇಷ್ಟ. ಗಿಮಿಕ್ನೇ ರೀಚ್ ಮಾಡಿಸೋದು ನೀವು ಜಾಸ್ತಿ. ನೇರವಾಗಿ ಯಾವುದಾದ್ರೂ ಒಂದು ಒಳ್ಳೆ ಕಂಟೆಂಟ್ನ ನೇರವಾಗಿ ಹೇಳಿದ್ರೆ ನಿಮಗೆಲ್ಲ ಇಷ್ಟನೇ ಆಗಲ್ವಲ್ಲ. ಅದಕ್ಕೆ ನಮ್ಮ ಸಿನಿಮಾದಲ್ಲಿ ಸ್ಟಫ್ ಇದೆ, ಆ ಸ್ಟಫ್ನ ನಿಮ್ಮವರೆಗೂ ರೀಚ್ ಮಾಡಿಸೋಣ ಅಂತಲೇ ಗಿಮಿಕ್ ಮಾಡಿರೋದು. ಬಟ್ ರಿಲೀಸ್ ಆದಮೇಲೆ ಆಡಿಯನ್ಸ್ ರಿವ್ಯೂ ಕೊಟ್ಟಿರೋದಾಗ್ಬೋದು, ಆ ಆಟೋ ಡ್ರೈವರ್ಗಳು ಮಾತಾಡಿರೋದಾಗಿರ್ಬೋದು, ಇದು ಯಾವುದು ಗಿಮಿಕ್ ಅಲ್ಲ. 3 days ಥಿಯೇಟರ್ ವಿಸಿಟ್ಗೆ ನಾನೇ ಇದ್ದೀನಿ. ಅದಕ್ಕೋಸ್ಕರನೇ ನಾನು ಆ ವಿಡಿಯೋದಲ್ಲಿ ಆಟೋ ನಂಬರ್ ಬಿಟ್ಟಿದ್ದೀನಿ. ಆಟೋ ನಂಬರ್ನ ನೀವು ಅವ್ರ ಅಡ್ರೆಸ್ನ ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಹೋಗಿ ಕೇಳ್ಬೋದಲ್ಲ, ಇದು ಗಿಮಿಕ್ಕಾ ರಿಯಲ್ ಅಂತ. ಸಿನಿಮಾ ಮುಂಚೆ ಮಾಡಿರೋದು ಗಿಮಿಕ್ ಉಂಟು. ಎಷ್ಟು ದೊಡ್ಡ ಸಿನಿಮಾಗಳು ಗಿಮಿಕ್ ಮಾಡಿಲ್ಲ ರೀಚ್ ಮಾಡಿಸೋದಕ್ಕೆ. ನಿಮ್ಗಳ ಮೈಂಡ್ ಸೆಟ್ ವೀಕ್ ಇರೋದಕ್ಕೆ ತಾನೇ ನಾವುಗಳು ಗಿಮಿಕ್ ಮಾಡೋದು ರೀಚ್ ಆಗಲಿ ಅಂತ. ನೇರವಾಗಿರೋ ವಿಷಯನ ನೇರವಾಗಿ ಹೇಳಿದಾಗ ನಿಮ್ಗೆ ರೀಚ್ ಮಾಡ್ಕೊಂಡ್ಬಿಟ್ರೆ ಗಿಮಿಕ್ ಮಾಡೋ ಅವಶ್ಯಕತೆನೇ ಬರಲ್ಲ. ಆ್ಯಂಡ್ ಕಾಮೆಂಟ್ಸ್ ಮಾಡ್ತಿರಲ್ಲ, ಸಿನಿಮಾ ಬಂದು ನೋಡಿ ಆಮೇಲೆ ಕಾಮೆಂಟ್ಸ್ ಮಾಡಿ. ಇಲ್ಲ ನೀವೊಂದು ಸಿನಿಮಾ ಮಾಡಿ, ಈ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತಾರಲ್ಲ, ಅದಕ್ಕೆ ಇನ್ನೊಂದು ಆ್ಯಡ್ ಮಾಡ್ಕೋಬೋದು, ಸಿನಿಮಾ ಮಾಡಿ ನೋಡು ಅಂತ ಆ್ಯಡ್ ಮಾಡ್ಕೋಬೋದು. ಏನಕ್ಕೆ ಈ ಮಾತನ್ನ ನಾನು ಆಡ್ತಾ ಇದ್ದೀನಿ ಅಂದರೆ, ನಾನು ನೋಡ್ತಾನೆ ಇದ್ದೀನಿ ಸೋಷಿಯಲ್ ಮೀಡಿಯಾ, ಯಾವ ವಿಡಿಯೋ ಹಾಕಂಗಿಲ್ಲ. ಓ ಗಿಮಿಕ್ ಮಾಡ್ತಾ ಇದ್ದೀರಾ, ಹೌದು ಸ್ಟಫ್ ಚೆನ್ನಾಗಿದೆ ಗುರು, ಒಳಗಡೆ ಕಂಟೆಂಟ್ ಇದೆ, ಗಿಮಿಕ್ ಮಾಡ್ತಿದ್ದೀವಿ. ಏನೀಗ ನಮ್ಮ ಪ್ರಾಡಕ್ಟು, ನಾವು ಅದನ್ನು ರೀಚ್ ಮಾಡಿಸ್ಬೇಕು ಜನಕ್ಕೆ, ನಾವು ಮಾರ್ಕೆಟಿಂಗ್ ಮಾಡ್ತೀವಿ. ನಮ್ಮ ಇಷ್ಟ, ನಾವು ಹೇಗೆ ಬೇಕಾದರೂ ಮಾಡ್ತೀವಿ ಅದನ್ನ ಮಾರ್ಕೆಟಿಂಗು. ನೀವು ಬಂದು ನೋಡಿಬಿಟ್ಟು ಎಕ್ಸಾಕ್ಟ್ಲಿ ಅಂತೀರಾ, ಬೇಡ್ಕೋತೀರಾ ಅಂತ ಹೇಳ್ತೀರಾ. ಸೊ ಸಿನಿಮಾ ಬಂದು ನೋಡಿಬಿಟ್ಟು ಓಕೆ ಇದು ಸರಿ ಇಲ್ಲ, ಇದನ್ನು ಇನ್ಕ್ಲೂಡ್ ಮಾಡ್ಕೋಬೋದಿತ್ತು, ನೆಕ್ಸ್ಟ್ ಹಿಂಗೆ ಮಾಡಿ ಅಂತ ಹೇಳಿದ್ರೆ ಅದನ್ನು ರಿವ್ಯೂ ಥರ ತೊಗೊಳ್ತೀವಿ. ಅದನ್ನು ರಿವ್ಯೂ ಅಂತಾರೆ. ಈ ಎಲ್ಲೋ ಕೂತ್ಕೊಂಡ್ಬಿಟ್ಟು ಕಾಮೆಂಟ್ ಹಾಕಿದ್ರೆ ಅದನ್ನು ರಿವ್ಯೂ ಅನ್ನಲ್ಲ. ಓ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ತಗೊಳ್ಳಿ. ನೋಡೇ ಇಲ್ವಲ್ಲ ಗುರು ಇನ್ನು ಸಿನಿಮಾನ ಪಾಸಿಟಿವ್ ನೆಗೆಟಿವ್ ಮಾತಾಡೋಕ್ಕೆ. ಬಂದು ನೋಡಿಬಿಟ್ಟು ಹೇಳಿದ್ರೆ ನಾವು ತಗೋತೀವಿ. ಥ್ಯಾಂಕ್ ಯು ಸೋ ಮಚ್.